Okay, good morning students. Next, chapter number 11, arrays. First, what is an array? Array is a collection of homogeneous elements having the same name and the same data type is called an array. Array ಅಂದ್ರೆ collection of homogeneous elements. Collection ಅಂದ್ರೆ ಒಂದಕ್ಕಿಂತ ಜಾಸ್ತಿ, homogeneous ಅಂದ್ರೆ ಸೇಮ್, ಎಲ್ಲಾ ಎಲಿಮೆಂಟ್ಸ್ ಸೇಮ್ ಆಗಿರಬೇಕು. ಆ ಎಲ್ಲಾ ಎಲಿಮೆಂಟ್ಸ್ ಏನಾಗಿರ್ಬೇಕಂದ್ರೆ ಸೇಮ್ ಹೋಮೋಜಿನಿಯಸ್ ಎಲಿಮೆಂಟ್ಸ್ ಆಗಿರಬೇಕು. ಅದಕ್ಕೆ ಸೇಮ್ ನೇಮ್ ಇರ್ತದೆ ಎಲ್ಲದಕ್ಕೂ, ಅಂಡ್ ಸೇಮ್ ಡೇಟಾ ಟೈಪ್ ಆಗಿರ್ತದೆ. ಆ ತರ ಇದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಅರೇಸ್. ಫಾರ್ ಎಕ್ಸಾಂಪಲ್ ಈಗ 1 2 3 4 5 6 ಇವೆಲ್ಲನೂ ಹೋಮೋಜಿನಿಯಸ್ ಎಲಿಮೆಂಟ್ಸ್, ಎಲ್ಲಾನು ಇಂಟೀಜರ್ಸ್. ಅದಕ್ಕೆಲ್ಲದಕ್ಕೂ ಒಂದೇ ನೇಮ್ ಕೊಡ್ತೀವಿ. ಆ ತರ ಎಲ್ಲಾ ಎಲಿಮೆಂಟ್ಸ್ಗೂ ಒಂದೇ ನೇಮ್ ಕೊಟ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಅರೇಸ್ ಅಂತ ಕರಿತೀವಿ. Array is a collection of elements or homogeneous elements having the same name and the same data type is called an array. Next, types of arrays. Types of arrays. One dimensional array. Two dimensional arrays. ಮೂರನೇ ಬಂದು ಮಲ್ಟಿ ಡೈಮೆನ್ಷನಲ್ ಅರೇಸ್. There are three types of arrays: one dimensional array, two dimensional array, multi dimensional array. Three types ಇದಾವೆ: one dimensional array, two dimensional array, multi dimensional array. What is one dimensional array? In one dimensional array there is a collection of elements in which each element can be accessed by using only one subscript. Only one subscript. ಒಂದೇ ಒಂದು ಸಬ್ಸ್ಕ್ರಿಪ್ಟ್ ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಎಲಿಮೆಂಟ್ ನ ನಾವೇನ್ ಮಾಡ್ತೀವಿ ಅಂದ್ರೆ ಆಕ್ಸೆಸ್ ಮಾಡ್ತೀವಿ. ಆ ತರ ಆಕ್ಸೆಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಒನ್ ಡೈಮೆನ್ಷನಲ್ ಅರೇ. ದಿಸ್ ಸಬ್ಸ್ಕ್ರಿಪ್ಟ್ ಇಂಡಿಕೇಟ್ಸ್ ದ ಪೊಸಿಷನ್ ಆಫ್ ಎನ್ ಅರೇ. ಈ ಸಬ್ಸ್ಕ್ರಿಪ್ಟ್ ಏನ್ ಇಂಡಿಕೇಟ್ ಮಾಡ್ತದೆ ಅಂದ್ರೆ ಯಾವ ಎಲಿಮೆಂಟ್ ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ 10 20 30 40, a of 0, a of 1, a of 2, a of 3. ನೋಡಿ ನಾಲ್ಕು ಎಲಿಮೆಂಟ್ಸ್ ತಗೊಂಡಿದೀವಿ, 10 20 30 40. 10 ಅನ್ನೋ ಎಲಿಮೆಂಟ್ ಎಲ್ಲಿದೆ ಅಂದ್ರೆ a of 0, ಇದನ್ನ ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಇದು a of 1, ಇದೊಂದು ಸಬ್ಸ್ಕ್ರಿಪ್ಟ್. a of 2, a of 3. ಈ ಸಬ್ಸ್ಕ್ರಿಪ್ಟ್ ಏನು ಇಂಡಿಕೇಟ್ ಮಾಡ್ತದೆ ಅಂದ್ರೆ ವಾಟ್ ಇಸ್ ದ ಪೊಸಿಷನ್ ಆಫ್ ಎನ್ ಎಲಿಮೆಂಟ್. ಈಗ 10 is present in which location or which position? 0. Next 20 is present in one position. 30 is present in second position. Next 40 is present in third position. ಒಂದೊಂದು ಸಬ್ಸ್ಕ್ರಿಪ್ಟ್ ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಎಲಿಮೆಂಟ್ ನ ನಾವೇನ್ ಮಾಡಬಹುದು ಆಕ್ಸೆಸ್ ಮಾಡಬಹುದು. ಯಾವ್ದ್ರಲ್ಲಿ? ಒನ್ ಡೈಮೆನ್ಷನಲ್ ಅರೇ ಅಲ್ಲಿ. That is called one dimensional array. One dimensional array is a collection of elements in which each element can be accessed by using only one subscript. ಒಂದೇ ಒಂದು ಸಬ್ಸ್ಕ್ರಿಪ್ಟ್ ನ ಯೂಸ್ ಮಾಡಿಕೊಂಡು ನಾವು ಪ್ರತಿಯೊಂದು ಎಲಿಮೆಂಟ್ ನ ಆಕ್ಸೆಸ್ ಮಾಡಬಹುದು. ಅದನ್ನೇ ನಾವು ಏನಂತ ಕರಿತೀವಿ? ಒನ್ ಡೈಮೆನ್ಷನಲ್ ಅರೇ. ಸೇಮ್ ಅದೇ ತರನೇ ಟೂ ಡೈಮೆನ್ಷನಲ್ ಅರೇ. It is a collection of elements in which each element can be accessed by using the two subscripts. ಇಲ್ಲಿ ಒಂದೇ ಸಬ್ಸ್ಕ್ರಿಪ್ಟ್ ಯೂಸ್ ಮಾಡ್ತಿದ್ವಿ. ಟೂ ಡೈಮೆನ್ಷನಲ್ ಅರೇ ಅಲ್ಲಿ ಎಷ್ಟು ಸಬ್ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ? ಎರಡು ಸಬ್ಸ್ಕ್ರಿಪ್ಟ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮಲ್ಟಿ ಡೈಮೆನ್ಷನಲ್ ಅರೇ. It is a collection of elements in which each element can be accessed by using n number of subscripts. Multi means more than 2. n number ಎಷ್ಟಾದ್ರೂ ಆಗಿರಬಹುದು. ಅದರಲ್ಲಿ ಒನ್ ಡೈಮೆನ್ಷನಲ್ ಅಲ್ಲಿ ಒಂದೇ ಸಬ್ಸ್ಕ್ರಿಪ್ಟ್ ಇರ್ತದೆ, ಟೂ ಡೈಮೆನ್ಷನಲ್ ಅಲ್ಲಿ ಟೂ ಸಬ್ಸ್ಕ್ರಿಪ್ಟ್ಸ್, ಮಲ್ಟಿ ಡೈಮೆನ್ಷನಲ್ ಅಲ್ಲಿ n ನಂಬರ್ ಆಫ್ ಸಬ್ಸ್ಕ್ರಿಪ್ಟ್ಸ್. ಬಟ್ ಒನ್ ಡೈಮೆನ್ಷನಲ್ ಅಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ ನ ನೀವು ಆಕ್ಸೆಸ್ ಮಾಡಬೇಕಂದ್ರೂ ಒಂದೊಂದು ಸಬ್ಸ್ಕ್ರಿಪ್ಟ್ ನ ಯೂಸ್ ಮಾಡ್ತೀರಾ. ಆ ಸಬ್ಸ್ಕ್ರಿಪ್ಟ್ ಏನು ಇಂಡಿಕೇಟ್ ಮಾಡ್ತಂದ್ರೆ
ವಾಟ್ ಈಸ್ ದ ಪೊಸಿಷನ್ ಆಫ್ ಎನ್ ಎಲಿಮೆಂಟ್. ಅದೇ ತರನೇ ಸೇಮ್ 2 ಡೈಮೆನ್ಷನಲ್ ಅರೇಯಲ್ಲಿ 2 ಸಬ್ಸ್ಕ್ರಿಪ್ಟ್ಸ್ ನ ಯೂಸ್ ಮಾಡ್ತೀವಿ. ಆ ಎರಡೆರಡು ಸಬ್ಸ್ಕ್ರಿಪ್ಟ್ ಏನ್ ಇಂಡಿಕೇಟ್ ಮಾಡ್ತದೆ ಅಂದ್ರೆ ವಾಟ್ ಈಸ್ ದ ಪೊಸಿಷನ್ ಆಫ್ ಎನ್ ಎಲಿಮೆಂಟ್. ಅದೇ ತರ ಮಲ್ಟಿ ಡೈಮೆನ್ಷನಲ್ ಅರೇಯಲ್ಲಿ n ನಂಬರ್ ಆಫ್ ಸಬ್ಸ್ಕ್ರಿಪ್ಟ್ಸ್ ನ ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಟೈಪ್ಸ್ ಆಫ್ ಅರೇಸ್. ಅರ್ಥ ಆಗ್ತಿದೆಯಾ? What is one dimensional array? It is a collection of elements in which each element can be accessed by using only one subscript. One dimensional array ಅಲ್ಲಿ ಒಂದು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇರ್ತವೆ. ಆ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಒಂದೊಂದು ಎಲಿಮೆಂಟ್ ನ ನಾವು ಆಕ್ಸೆಸ್ ಮಾಡಬೇಕಂದ್ರೆ ಒಂದೊಂದು ಸಬ್ಸ್ಕ್ರಿಪ್ಟ್ ನ ಯೂಸ್ ಮಾಡ್ತೀವಿ. ಯಾವುದೇ ಒಂದು ಎಲಿಮೆಂಟ್ ನ ಆಕ್ಸೆಸ್ ಮಾಡಬೇಕಂದ್ರೆ ಒನ್ ಡೈಮೆನ್ಷನಲ್ ಅರೇ ಅಲ್ಲಿ ಒಂದು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇರ್ತದೆ. ಆ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ನ ನಾವು ಒಂದೊಂದೇ ಎಲಿಮೆಂಟ್ ನ ಆಕ್ಸೆಸ್ ಮಾಡಬೇಕಂದ್ರೆ ಒಂದೊಂದು ಸಬ್ಸ್ಕ್ರಿಪ್ಟ್ ನ ಯೂಸ್ ಮಾಡ್ಕೊಂಡು ಆ ಎಲಿಮೆಂಟ್ ನ ಆಕ್ಸೆಸ್ ಮಾಡಬಹುದು. ಮತ್ತೆ ಆ ಸಬ್ಸ್ಕ್ರಿಪ್ಟ್ ಏನ್ ಇಂಡಿಕೇಟ್ ಮಾಡ್ತದೆ ಅಂದ್ರೆ ಲೊಕೇಶನ್ or ಪೊಸಿಷನ್ ಆಫ್ ಎನ್ ಎಲಿಮೆಂಟ್ ಇನ್ ದ ಅರೇ. ಲೊಕೇಶನ್ ಅಂತ ಕರೀಬಹುದು ಅಥವಾ ಪೊಸಿಷನ್ ಅಂತ ಕರೀಬಹುದು. ಆ ಪೊಸಿಷನ್ ಇಂಡಿಕೇಟ್ ಮಾಡ್ತದೆ ಆ ಸಬ್ಸ್ಕ್ರಿಪ್ಟ್ ಅನ್ನೋದು. One dimensional array is a collection of elements in which each element can be accessed by using only one subscript. The subscript indicates the position or location of the element in the array. That is called one dimensional array. Next, how do you declare the one dimensional array? ಯಾವ ತರ ಡಿಕ್ಲರೇಷನ್ ಮಾಡ್ತೀವಿ one dimensional array elements ನ? Data type, array name, brackets ಅಲ್ಲಿ size. Data type int, array name a, size is 5 semicolon. ನೋಡಿ, ಡೇಟಾ ಟೈಪ್ array name brackets ಅಲ್ಲಿ size ಅಂತ ಕೊಟ್ಟಿದ್ದೀವಿ. ಅವೇ brackets ಯೂಸ್ ಮಾಡಬೇಕು. ಡೇಟಾ ಟೈಪ್ ಏನು ತಗೊಂಡಿದ್ದೀನಿ int. What is an array name? a. Size, that means number of elements is to 5 elements ಅಂತ ಡಿಕ್ಲರೇಷನ್ ಮಾಡ್ಕೊಂಡಿದೀವಿ. ಅವು ಯಾವುವು ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಜಸ್ಟ್ 5 ಎಲಿಮೆಂಟ್ಸ್ ಬೇಕು. ಅದಕ್ಕೆ ಸೇಮ್ ನೇಮ್, ಸೇಮ್ ಡೇಟಾ ಟೈಪ್. array is a collection of elements ಅಂತ ಅವಾಗಲೇ ಹೇಳಿದೀವಿ. all the elements are having the same name and the same data type. int ಅನ್ನೋದು ಎಲ್ಲಾ ಎಲಿಮೆಂಟ್ಸ್ ಇಂಟಿಜರ್ಸ್ ಆಗಿರಬೇಕು. ಎಲಿಮೆಂಟ್ಸ್ ಎಷ್ಟು ಇರಬೇಕು? 5 ಕೂಡ ಇಂಟಿಜರ್ಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ 5 10 15 20 25. First element a of 0, second element a of 1, a of 2, a of 3, a of 4. ಇದನ್ನೇ ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. First element is present in the location 0, second element is present in the location 1, third element is present in the location 2, fourth element is present in the location 3, and the fifth element is present in the location 4. ಅರ್ಥ ಆಗ್ತಿದೆಯಾ? This is the declaration and example of one dimensional array. One dimensional array ಯಾವ ತರ ಡಿಕ್ಲರೇಷನ್ ಮಾಡಿದ್ವಿ ಗೊತ್ತಾಗ್ತಿದೆಯಾ? Next, how do you initialize the one dimensional array elements? How do you initialize the one dimensional array elements? Same ಅದೇ int a of 5 is equals to 5 10 15 20 25. This is called array initialization. 1 2 3 4 5 ಎಲಿಮೆಂಟ್ಸ್ ಡಿಕ್ಲರೇಷನ್ ಮಾಡ್ಕೊಂಡಿದೀವಿ. ಇದರಲ್ಲಿ a of 0 ಯಾವ ಎಲಿಮೆಂಟ್? 5, a of 1 10, a of 2 15, a of 3 20, a of 4 25. This is called array initialization. array elements ನ ನಾವು ಈ ತರ ಇನಿಷಿಯಲೈಸೇಷನ್ ಮಾಡಬಹುದು. ಈಗ 5 ಎಲಿಮೆಂಟ್ಸ್ ನಾವು ಇನಿಷಿಯಲೈಸೇಷನ್ ಮಾಡಬಹುದು. ಇನ್ ಕೇಸ್ if you want to access the 100 elements, 100 ಎಲಿಮೆಂಟ್ಸ್ ಬೇಕು ಅನ್ಕೊಳ್ರೆ, ಆವಾಗ ನಾವು ಈ ತರ ಇನಿಷಿಯಲೈಸೇಷನ್ ಮಾಡಕ್ಕಾಗಲ್ಲ. 100 ಎಲಿಮೆಂಟ್ಸ್ ಬರ್ಕೊಂಡು ಹೋಗಕ್ಕಾಗಲ್ಲ.
ಆವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಕೀಬೋರ್ಡ್ ಅಲ್ಲಿ ಎಂಟ್ರಿ ಮಾಡಬೇಕು. ಆ ಕೀಬೋರ್ಡ್ ಅಲ್ಲಿ ಎಂಟ್ರಿ ಮಾಡಿದನ್ನ ನಾವು ಆಕ್ಸೆಸ್ ಮಾಡ್ಬೇಕಂದ್ರೆ ಪ್ರೋಗ್ರಾಮಿಂಗ್ ಕೋಡ್ ಬರೀಬೇಕು. ಅವಾಗ ಅರ್ಥ ಆಗ್ತಿದೆಯಾ? ನಂಬರ್ ಆಫ್ ಎಲಿಮೆಂಟ್ಸ್ ಕಡಿಮೆ ಇದ್ರೆ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಬಿಡ್ಬೋದು. ಇಂಟ್ a of 5 is equals to 5 ಎಲಿಮೆಂಟ್ಸ್ ಅಂತ. ಅದೇ 100 ಎಲಿಮೆಂಟ್ಸ್ ಆಗಿದ್ರೆ ನಾವು 100 ಎಲಿಮೆಂಟ್ಸ್ ನ ಈ ತರ ಬರೆಯಕ್ಕಾಗಲ್ಲ. ಅದರ ಬದಲಿಗೆ ಏನ್ ಮಾಡ್ತೀವಿ ಅಂದ್ರೆ ಆಕ್ಸೆಸ್ ಮಾಡ್ತೀವಿ ಬೈ ಯೂಸಿಂಗ್ ದ ಪ್ರೋಗ್ರಾಮ್ ಕೋಡ್. ಪ್ರೋಗ್ರಾಮ್ ಕೋಡಿಂಗ್ ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು? ಆಕ್ಸೆಸಿಂಗ್ ಮಾಡ್ಬೇಕಾಗುತ್ತೆ. ನೋಡ್ರಿ, a of 05, a of 110, a of 215, a of 320, a of 425. This is called initialization and this is called declaration of one dimensional array. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಅದೇ ತರನೇ how do you access the one dimensional array elements?